ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. 12ನೇ ಶತಮಾನದ ಶ್ರೇಷ್ಠ ಶರಣರಲ್ಲೊಬ್ಬರಾದ ನಿಜಸುಖಿ ಶರಣ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಕುಷ್ಟಗಿ ತಾಲೂಕು ಆಡಳಿತ ವತಿಯಿಂದ ಬುಧವಾರ ದಿನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬಸವ ಸಮಿತಿಯ ಅಧ್ಯಕ್ಷ ಶಿವಸಂಗಪ್ಪ ಬಿಜ್ಕಲ್ ಅವರು ಉದ್ಘಾಟಿಸಿ ಮಾತನಾಡಿ, ಬಸವಾದಿ ಶರಣರಲ್ಲಿ ಶ್ರೇಷ್ಠರಾದ ಹಡಪದ ಅಪ್ಪಣ್ಣನವರು ಶತಮಾನದ ವಚನ ಚಳುವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರಲ್ಲಿ ಒಬ್ಬರು. ಅವರು ವಚನ ಸಾಹಿತ್ಯ ಮೂಲಕ ವೈಚಾರಿಕ ಪ್ರಜ್ಞೆ ಮೂಡಿಸಿದ್ದಾರೆ. ಅವರ ಬದುಕು ಸಾಧನೆ ಸದಾ ಸ್ಮರಣೀಯವಾಗಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಬಸವಣ್ಣನವರ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಡಪದ ಅಪ್ಪಣ್ಣನವರು 12ನೇ ಶತಮಾನದೊಳಗೆ ಬಸವಣ್ಣನವರ ಕಾರ್ಯದರ್ಶಿಯಾಗಿ ಮತ್ತು ನಂತರ ಅವರು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಸಮಾಜದ ಉದ್ಧಾರಕ್ಕಾಗಿ ತಮ್ಮದೇ ಆದಂತಹ ಒಂದು ಸೇವೆಯನ್ನು ಅವರು ಸಲ್ಲಿಸತಕ್ಕಂಥವರು. ಅವರ ಮಾತೋಶ್ರೀ ಅವರ ಪತಿಯವರಾಗಿರ್ತಕ್ಕಂಥ ಲಿಂಗಮ್ಮನವರು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ವಚನಗಳನ್ನು ಅವರು ರಚನೆ ಮಾಡಿದರು. ಹಡಪದ ಅಪ್ಪಣ್ಣನವರು ಇದೇ ವೇಳೆ ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಟಿ ಬಸವರಾಜ್ ಅವರು ಹಡಪದ ಸಮುದಾಯದ ಪತ್ರಕರ್ತ ಯುವ ಸಾಹಿತಿ ಸಂಗಮೇಶ್ ಮುಶಿಗೇರಿ ಅವರು ರಚಿತ ಹಯನು ಕವನ ಸಂಕಲನವನ್ನು ಬಿಡುಗಡೆ ಮಾಡಿ ಮಾತನಾಡಿ, ಹಡಪದ ಅಪ್ಪಣ್ಣನವರು ವಿಶ್ವದ ಪ್ರಪ್ರಥಮ ಪ್ರಜಾಪ್ರಭುತ್ವದ ಸಂಪತ್ತು ಎಂದೇ ಹೆಸರಾದ ಅನುಭವ ಮಂಟಪದಲ್ಲಿ ಬಸವಣ್ಣನವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪಕ್ಕೆ ಆಧಾರ ಸ್ತಂಭವಾಗಿದ್ದ ಹಡಪದ ಅಪ್ಪಣ್ಣನವರ ವಚನಗಳು ಪ್ರತಿಪಾದಿಸಿದ ಮಾನವೀಯ ಮೌಲ್ಯಗಳು ಎಲ್ಲ ಸಮಾಜಗಳಿಗೂ ಸ್ಫೂರ್ತಿಯಾಗಬೇಕು ಎಂದರು. ಕೆಲವು ವಿಷಯಗಳನ್ನು 12ನೇ ಶತಮಾನದಿಂದ ಸಮಾಜದಲ್ಲಿ ಸಮಾನತೆಯನ್ನ, ಒಗ್ಗಟ್ಟನ್ನ, ಶಾಂತಿಯನ್ನು ತರೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥವರಲ್ಲಿ ಹಡಪದ ಅಪ್ಪಣ್ಣನವರ ಪಾತ್ರವೂ ಕೂಡ ಹಾಗೆ. ಹುಟ್ಟಿನಿಂದ ಸಾಯುವವರೆಗೂ ಜೊತೆಗಿದ್ದಾರೆ. ಬಸವಣ್ಣವರು ಲಿಂಗಾಯತರಾಗುವವರೆಗೂ ಅವ್ರ ಜೊತೆಗೆ ಇತ್ತು, ಅವರ ಆರೋಗ್ಯವನ್ನು ನೋಡುತ್ತಾ ಅವರ ಜೊತೆಗೆ ಇತ್ತು, ಸಹಪಾಠಿಗಳಾಗಿದ್ದವರು. ಈ ಸಮಾಜದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಏನು ಬಸವ ಧರ್ಮದ ಅನುಯಾಯಿಗಳು, ಲಿಂಗಾಯತ ಧರ್ಮದ ಅನುಯಾಯಿಗಳಾಗಿರ್ತಕ್ಕಂಥ ಹಡಪದ ಸಮಾಜ ಏನಿದೆಯಲ್ಲ, ಶ್ರೇಷ್ಠ ಸಮಾಜ. ನೀವೇನು ಪೂಜ್ಯರು ಪವಿತ್ರರು ಅಂತ ಕರೀತಾರಲ್ಲ, ಅದಕ್ಕಿಂತಲೂ ಪವಿತ್ರ ಸಮಾಜ ಇದೆ ನನ್ನ ಅಭಿಪ್ರಾಯದಲ್ಲಿ, ನನ್ನ ಅಧ್ಯಯನದಲ್ಲಿ. ಸಮಾಜದ ವ್ಯಕ್ತಿಯೆಲ್ಲ ಹೊರಗೆ ಬಂದು ನೋಡ್ಬೇಕಂದ್ರೆ ಮೊದಲು ಅವ್ರ ಸೇವೆ ಇರ್ತದೆ. ಸಂಶೋಧನಾ ಸಾಹಿತಿ ಡಾಕ್ಟರ್ ನಾಗರಾಜ್ ಹೀರಾ ಅವರು ಹಡಪದ ಸಮಾಜ ಮತ್ತು ಅಪ್ಪಣ್ಣನವರ ಬದುಕು ಸಾಧನೆ ಕುರಿತು ವಿಶೇಷ ಉಪನ್ಯಾಸ ನೀಡಿ, ಯಾವುದೇ ಮಹನೀಯರು ದಾರ್ಶನಿಕರ ಜಾತಿಯ ದೃಷ್ಟಿಕೋನದಿಂದ ನೋಡದೆ ಅವರ ಮಾಡಿದ ಸಾಧನೆ ಮನುಕುಲಕ್ಕೆ ನೀಡಿದ ಕೊಡುಗೆ ಮೇಲೆ ಸ್ವೀಕರಿಸಬೇಕು. 12ನೇ ಶತಮಾನ ಮೌಢ್ಯತೆಯ ಕಾರ್ಮೋಡದಿಂದ ಸರಿದ ಸುಜ್ಞಾನ ಯುಗ, ಭಕ್ತಿ ಯುಗ, ವೈಚಾರಿಕತೆಯ ಯುಗ, ಸಮಾನತೆ ಸೌಹಾರ್ದತೆಯ ಕಂಡ ಯುಗ, ಅದುವೇ ಬಸವ ಮಹಾಯುಗ. ಈ ಬಸವ ಯುಗದ ಉತ್ಸಾಹಿ ಶರಣರೇ ಹಡಪದ ಅಪ್ಪಣ್ಣನವರು. ಆಗಿನ ಕಾಲದ ಜಾತಿ ವ್ಯವಸ್ಥೆಯಲ್ಲೂ ಭೌತಿಕವಾಗಿ ಹಿಂದುಳಿದವರಾಗಿದ್ದು, ಮಾನಸಿಕವಾಗಿ ಅತ್ಯಂತ ಸದೃಢ ಮನಸ್ಸಿನವರಾಗಿ ಮೇರು ಜ್ಞಾನವನ್ನು ಹೊಂದಿದ್ದ ಶರಣ ಅಪ್ಪಣ್ಣನವರು ಅರ್ಹತೆಯಿಂದ ಬಿಜ್ಜಳ ಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾಗಿ, ಬಸವಣ್ಣನವರಿಗೆ ಆಪ್ತ ಸಲಹೆಗಾರರಾಗಿ, ಅನುಭವ ಮಂಟಪದ ಆಧಾರ ಸ್ತಂಭರಾಗಿ ಗಮನ ಸೆಳೆದಿದ್ದಾರೆ. ಅವರ 250ಕ್ಕೂ ಹೆಚ್ಚು ವಚನಗಳ ರಚನೆ ಮೂಲಕ ಸಾಹಿತ್ಯಕ್ಕೆ ಗಟ್ಟಿತನ ಒದಗಿಸಿದ್ದಾರೆ. ಅದೇ ರೀತಿ ಹಡಪದ ಸಮಾಜಕ್ಕೆ ಪ್ರಾಚೀನ ಚರಿತ್ರೆ ಇದ್ದು, ಅಖಂಡ ಭಾರತ ಸಾಮ್ರಾಜ್ಯ ಕಟ್ಟಿದ ಶ್ರೇಯಸ್ಸು ಕ್ಷೌರಿಕ ಸಮಾಜದ ಅರಸನಿಗೆ ಸಲ್ಲುತ್ತದೆ. ಈ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಿದೆ ಎಂದರು. ನಾವು ಗಂಭೀರವಾಗಿ ಅಧ್ಯಯನ ಕೊಡಿದಾಗ ನಾವೇನಂತೇವೆ, 4 ವಚನಗಳಿರ್ತೇವೆ, ಮಾತಾಡ್ತೇವೆ, ಜೋರು ಮುಗಿಸ್ಬಿಡ್ತೇವೆ. ಆದರೆ ಇವತ್ತು ಬಹಳಷ್ಟು ಜನರು ನಮ್ಮ ಅರಿವಿಲ್ಲದೆ ಈಗ ಹಡಪ ಇದೆ, ಅದೊಂದು ಚೀಲ ಸಾಮಾನ್ಯರು ಅಷ್ಟೇ ಅರ್ಥ. ಅದನ್ನ ಇವತ್ತು ಅತಿರೇಕವಾಗಿ ಮಾಡಿಕೊಂಡು ಕೆಲವರು ಹಡಪ ಅಂದ್ರೆ ಅದು ಕಡತಗಳನ್ನ ಇರುವ ಚೀಲ ಅಂತ ಹೇಳ್ತಾ ಬರ್ತಾ ಬರ್ತಾ ಎಲ್ಲಿ ಕೂಡಿರೋ ಪ್ರಸಂಗ ಅಂತಂದ್ರೆ, ಹಡಪದ ಅಪ್ಪಣ್ಣನು ಯಾವುದೇ ವಚನಗಳಲ್ಲಿ ತಮ್ಮ ಕ್ಷೌರಿಕ ವೃತ್ತಿಯನ್ನ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಮುಂದಿನ ದಿನ
ಇದೇ ವೇಳೆ ದ್ವಿತೀಯ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಪಡೆದ ಹಡಪದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ಹಯನು ಕವನ ಸಂಕಲನ ಹೊರತಂದ ಯುವ ಸಾಹಿತಿ ಪತ್ರಕರ್ತ ಸಂಗಮೇಶ್ ಮುಷಿಗೇರಿ ಮತ್ತು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಮಹೇಶ್ ನೆರಬಿಂಚಿ ಅವರನ್ನು ತಾಲೂಕು ಆಡಳಿತ ವತಿಯಿಂದ ಗೌರವಿಸಲಾಯಿತು. ಗ್ರೇಡ್ 2 ತಹಶೀಲ್ದಾರ್ ರಜನಿಕಾಂತ್ ಕೆಂಗಾರಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಬಸವ ಸಮಿತಿಯ ರಾಮನಗೌಡ ಪಾಟೀಲ್, ಎಂಎಂ ಮಹಲಿಂಗಪುರ, ಹಡಪದ ಸಮುದಾಯದ ಪ್ರಮುಖರಾದ ರುದ್ರಪ್ಪ ಹಡಪದ್, ಎಚ್ ಶಿವಪುತ್ರಪ್ಪ, ದೊಡ್ಡಪ್ಪ ಹೊಸೂರ್, ಮಹಂತೇಶ್ ಅಮರಾವತಿ, ಮಾಜಿ ಸೈನಿಕ ಸಂಗಪ್ಪ ಹೊಸೂರ್, ಮುಖೇಶ್ ನಿಲೋಗಲ್, ಶರಣಪ್ಪ ಅಡೂರ್, ಶಿರಸ್ತೆದಾರ ಅನಂತ್ ಮುಜುಮದಾರ್ ಇತರರಿದ್ದರು. ಕಲಾವಿದ ಮಲ್ಲನಗೌಡ ಅಗಸಿ ಮುಂದಿನ್ ಪ್ರಾರ್ಥನೆ ಸಲ್ಲಿಸಿದರು. ಶಿಕ್ಷಕ ಮಹೇಶ್ ಹಡಪದ್ ಕಾರ್ಯಕ್ರಮ ನಿರೂಪಿಸಿದರು. ಬೆಳಿಗ್ಗೆ ಗೌರಿನಗರದಲ್ಲಿ ಹಡಪದ ಸಮಾಜದ ಸಮುದಾಯ ಭವನದಲ್ಲಿ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವಿಸಲಾಯಿತು. ಅದೇ ರೀತಿ ರಾಯಚೂರು ಕಂದಕೂರು ರಸ್ತೆ ಕ್ರಾಸ್ ಬಳಿಯ ಹಡಪದ ಅಪ್ಪಣ್ಣನವರ ವೃತ್ತದ ನಾಮಫಲಕಕ್ಕೆ ಸಮಾಜದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ಬಸವ ಭವನದ ಮುಂದಿನ ಬಸವೇಶ್ವರ ಪ್ರತಿಮೆಗೆ ಹೂಮಾಲೆ ಅರ್ಪಿಸಿ ಗೌರವ ಸಲ್ಲಿಸಲಾಯಿತು.